Hello everyone. Hello everyone. 25ನೇ ಪ್ರಶ್ನೆಯನ್ನ ನೋಡೋಣ. 25ನೇ ಬಿ ಪ್ರಶ್ನೆ. ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಸಾಬೂನನ್ನ ಈಗ ಆ, ಸಾಬೂನನ್ನ ಹಾಕಿ ತಿಕ್ಕಿದಾಗ ಮಾತ್ರ ಕೊಳೆ ಹೋಗಿರುತ್ತದೆ. ಬರೀ ನೀರಿನೊಂದಿಗೆ ತೊಳೆದ್ರೆ ಕೊಳೆ ಹೋಗಿರುವುದಿಲ್ಲ ಅಲ್ವಾ? ಹೇಗೆ ಅಂತ ಕೇಳಿದ್ರೆ, ಸಾಬೂನಿನ ಅಣುಗಳು ನೀರಿನೊಂದಿಗೆ ವರ್ತಿಸಿದಾಗ ಮಿಸೆಲ್ಗಳೆಂಬ ರಚನೆಯನ್ನು ಉಂಟು ಮಾಡುತ್ತವೆ. ಸಾಬೂನಿನ ಅಣುಗಳು ನೀರಿನೊಂದಿಗೆ ವರ್ತಿಸಿ ಮಿಸೆಲ್ಗಳೆಂಬ ರಚನೆ, ಇದು ಮಿಸೆಲ್ ರಚನೆಯಾಗಿದೆ. ಈ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಜಿಡ್ಡಿನ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರುತ್ತದೆ. ಈ ಅಣುಗಳ ಹೈಡ್ರೋಕಾರ್ಬನ್ ತುದಿ ಜಿಡ್ಡಿನ ಕಡೆ ಇರ್ತದೆ, ಹಾಗೆ ಇದು ಅಯಾನಿಕ್ ತುದಿ ಇದೆ, ಇದು ಹೊರಮುಖವಾಗಿದೆ, ಅಂದ್ರೆ ನೀರಿನ ಕಡೆ ಇರುತ್ತೆ. ನೀರಿನೊಂದಿಗೆ ತೊಳೆದ ಈ ಮಿಸೆಲ್ಗಳು ಹೊರತೆಗೆಯಲು ಸಹಾಯ ಮಾಡುತ್ತವೆ. ಇಲ್ಲಿ ಯಾವ ರೀತಿ ಅಂದ್ರೆ, ನೀವು ಕಾಲಿಗೆ ಮುಳ್ಳು ಚುಚ್ಕೊಂಡಿದೆ ಅಂತ ಇಟ್ಕೊಳ್ಳಿ, ಅದನ್ನ ಒಂದು ಚಿಮಟಿ ಅಂತ ಹೇಳ್ತಾರಲ್ಲ, ಅದನ್ನ ಉಪಯೋಗಿಸಿ ಹೊರಗೆ ತೆಗಿತೀವಿ ಅಲ್ವಾ? ಈ ತರ ಇರುತ್ತೆ, ಇದನ್ನ ಉಪಯೋಗಿಸಿ ಹೊರಗೆ ತೆಗಿತೀವಿ. ಹಿಡ್ಕೊಂಡಿರ್ತೀರಿ, ಇದನ್ನ ತೆಗೆದಾಗ ಹೊರಗೆ ಬರುತ್ತೆ. ಇಲ್ಲಿ ಈ ತುದಿ ಹಾಗೆ ಇದೆ, ಇದು ಕೊಳೆ ಅನ್ಕೊಂಡ್ರೆ ಕಿತ್ ಹೇಗೆ, ಈ ಸಾಬೂನಿನ ಅಣು ಒಂದ್ ತುದಿ, ಇದನ್ನ ನಾವ್ ಹಿಡ್ಕೊಳ್ಳುವಂತ ತುದಿ ಅಂತ ಇಟ್ಕೊಳ್ಳುವ. ಯಾವುದು ಇದು ಚಿವುಟಿ ಅಂತ ಹೇಳಿದ್ನಲ್ಲ, ಅದನ್ನ ನಾವ್ ಹಿಡ್ಕೊಳ್ಳೋ ತುದಿ ಇದು. ಅದೇ ತರ ಮತ್ತೊಂದ್ ತುದಿ ಇರುತ್ತೆ, ಒಂದ್ ತುದಿ ಏನ್ ಮಾಡುತ್ತೆ, ಜಿಡ್ಡನ್ನ ಹೊರಗ್ ತೆಗಿಯುತ್ತೆ. ಇನ್ನೊಂದ್ ತುದಿ ಏನ್ ಮಾಡುತ್ತೆ, ನೀರಿನ ಜೊತೆ ವರ್ತಿಸ್ತಾ ಇರುತ್ತೆ. ಇಲ್ಲಿ ನಮ್ಮ ಕೈ ನೀರ್ ಅಂತ ಅನ್ಕೊಂಡ್ರೆ, ನಾವು ಕೈಯನ್ನ ಜಗದಂಗೆ ಅದು ಆ ಈ ಪಾರ್ಟಿಂದ ಕಿತ್ತು ಹೊರಗ್ ಬರುತ್ತೆ. ಇಲ್ಲೂ ಅದೇ ತರ, ಇಲ್ಲಿ ಏನಾಗುತ್ತೆ, ಸಾಬೂನಿನ ಅಣುಗಳಲ್ಲಿ ಹೈಡ್ರೋ ಕಾರ್ಬನ್ ನ ತುದಿ ಮತ್ತೆ ಅಯಾನಿಕ್ ತುದಿ ಇರುತ್ತೆ. ಹೈಡ್ರೋಕಾರ್ಬನ್ ನ ತುದಿ ಜಿಡ್ಡಿನ ಕಡೆ ಇರುತ್ತೆ, ಯಾಕಂದ್ರೆ ಜಿಡ್ಡು ಕೂಡ ಒಂದು ಹೈಡ್ರೋಕಾರ್ಬನ್ ಇತ್ಯಾದಂತದ್ದೇ ಆಗಿರುತ್ತೆ. ಈಗ ಅಯಾನಿಕ್ ತುದಿ ಏನಿದೆ ಅದು ನೀರಿನ ಕಡೆ ಇದೆ ಅಂತ ಹೇಳಿದೀನಿ. ಇವೆಲ್ಲ ಸೇರ್ಕೊಂಡು ಈಗ ಇದೆಲ್ಲ ಏನಿದೆ, ಹೈಡ್ರೋಕಾರ್ಬನ್ ತುದಿ ಅವೆಲ್ಲ ಬಂದು ಒಂದು ತೈಲದ ಸುತ್ತ ಸುತ್ತುವರೆದು. ಈಗ ಆ ತೈಲ ಬಟ್ಟೆಗೆ ಅಂಟ್ಕೊಂಡಿಲ್ಲ ಅಲ್ವಾ, ಇಲ್ಲಿ ಬಂತು. ಈಗ ನೀರಿನೊಂದಿಗೆ ತೊಳೆದಾಗ ಏನಾಗ್ತದೆ, ಈ ಮಿಸೆಲ್ಗಳು ಜಿಡ್ಡನ್ನ ಕಿತ್ತು ಹೊರ ತೆಕ್ಕೊಂಡು ಹೋಗ್ತವೆ. ಈಗ ನೀರನ್ನ ಹಾಕಿದಾಗ ಇದು ನೀರಿನ ಜೊತೆಗೆ ಹೋಗ್ಬಿಡ್ತದೆ, ಹಾಗಾಗಿ ಜಿಡ್ಡು ಕೂಡ ಹೋಯ್ತು. ಈ ರೀತಿಯಾಗಿ ಸಾಬೂನು ಕೊಳೆಯನ್ನ ಸ್ವಚ್ಛಗೊಳಿಸುವಂತಹ ಪ್ರಕ್ರಿಯೆ. ಥ್ಯಾಂಕ್ ಯು.